ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ತುಂಬ ಸರಳವಾದ ವಿಧಾನದಲ್ಲಿ ಅದ್ಭುತ ರುಚಿ ನಿಜ ಹೇಳ್ತಿದ್ದೀನಲ್ಲ, ರುಚಿನಲ್ಲಿ ಮಾತ್ರ ಎರಡು ಮಾತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾಕ್ಷಾತ್ ಅನ್ನಪೂರ್ಣ ದೇವಿ ಬಂದು ನಮಗೆ ಅಡುಗೆ ಮಾಡಿಕೊಟ್ರೆ ಹೇಗಿರುತ್ತೆ ಅಂತ ಒಂದು ಕಲ್ಪನೆ ಇರುತ್ತಲ್ಲ, ಇದು ಹಾಗೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೋಡೋದಕ್ಕೆ ಇದು ನಿಮಗೆ ತುಂಬ ಸರಳ ಅಂತ ಅನಿಸುತ್ತೆ. ಇದೇನು ಈ ಥರ ಇದೆ, ಬೆಳ್ಳಗಿದೆ ಅಂತ ಅನ್ನಿಸ್ಬೋದು. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಈ ಪೊಂಗಲನ್ನು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು. ಇಲ್ಲ ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆಲ್ಲ, ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು. ತುಂಬ ಹಗುರವಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನಿವತ್ತು ನಿಮಗೆ ತೋರಿಸ್ತೀನಂತೆ. ಇವತ್ತು ಈ ಒಂದು ಪೊಂಗಲನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಜಾಮೂನ್ ಬಟ್ಲು ಅಂತೀವಲ್ಲ, ಈ ಥರ ಬಟ್ಲು ಅಥವಾ ಲೋಟ ಯಾವುದಾದ್ರೂ ಒಂದು ಅಳತೆ ತೊಗೊಳ್ಳಿ. ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಂಗಡಿ ಅಕ್ಕಿ ಆದರೂ ತೊಗೋಬೋದು, ಇಲ್ಲ ಸೊಸೈಟಿ ಅಕ್ಕಿ ಆದರೂ ಕೂಡ ತೊಗೋಬೋದು. ಯಾವುದಾದ್ರೂ ಕೂಡ ತೊಗೊಳ್ಳಿ. ನೋಡಿ, ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಕೆಲವರು ಅಕ್ಕಿ ಜಾಸ್ತಿ ತೊಗೊಂಡು ಹೆಸರುಬೇಳೆ ಕಡಿಮೆ ತೊಗೋತಾರೆ, ಆದರೆ ನಾನಿಲ್ಲಿ ಸಮ ತೊಗೊಂಡಿದ್ದೀನಿ. ನೋಡಿರಿ, ಒಂದು ಬಟ್ಲು ಅಕ್ಕಿ, ಒಂದು ಬಟ್ಲು ಹೆಸರುಬೇಳೆ. ಈಗ ಹೆಸರುಬೇಳೆನ ಒಂದು ಬಾಣಲೆಗೆ ಹಾಕಿ ಹುರಿಬೇಕಾಗುತ್ತೆ. ಬಾಣಲೆ ಏನೋ ತೊಳೆದಿರಲಿಲ್ಲ, ಅದಕ್ಕೆ ಕುಕ್ಕರ್ ಇದರಲ್ಲೇ ಹುರಿತಾ ಇದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಅದರಲ್ಲಿ ಹುರಿರಿ. ಇಲ್ಲಿ ನೆನ್ಪಿಡ್ರಿ, ಸಣ್ಣ ಊರಿನಲ್ಲೇ ಚೆನ್ನಾಗಿ ಘಮ ಬಿಡೋವರೆಗೂ ಹುರಿಬೇಕಾಗತ್ತೆ. ನಾವೇನಾದರೂ ಉರಿ ಜಾಸ್ತಿ ಇಟ್ಬಿಟ್ಟು ಹುರಿದ್ವಿ ಅಂತಂದರೆ ಒಳಗಡೆ ಹುರಿಯೋದಕ್ಕೂ ಮುಂಚೆ ಮೇಲ್ಭಾಗ ಕೆಂಪಗಾಗ್ಬಿಡುತ್ತಲ್ಲ, ಅದೊಂಥರ ಹಸ್ಕ ಪಿಸ್ಕ ಅಂತ ಅನಿಸುತ್ತೆ. ಹಂಗಾಗಿ ಸಣ್ಣ ಊರಿನಲ್ಲೇ ಚೆನ್ನಾಗಿ ಕೆಂಪತ್ತವರೆಗೂ ಹುರಿಬೇಕು. ಇದ್ರ ಕಡೆ ಇದೊಂದು ನೆನಪಲ್ಲಿರಲಿ. ಚೆನ್ನಾಗಿ ಹುರಿದಿದ್ದಾದಮೇಲೆ ಈ ಒಂದು ಹೆಸರು ಬೇಳೆನ ನಾನಿಲ್ಲೇನು ಇನ್ನೊಂದು ಕುಕ್ಕರಿಗೆ ಹಾಕಿಟ್ಟಿದ್ದಿಲ್ಲ ಅಕ್ಕಿ, ಅದಕ್ಕೆ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳಿಬೇಕಾಗುತ್ತೆ. ಒಂದು 2-3 ಸತಿ ಚೆನ್ನಾಗಿ ತೊಳಿಬೇಕು. ಏನಾದ್ರೂ ಅದೊಂಥರ ಬಿಳಿ ಪುಡಿ ಅಂಥದ್ದು ಇರುತ್ತಲ್ವ, ಅದೆಲ್ಲ ಹೋಗಬೇಕು. ಒಂದು 2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲಿ ಬೇಯೋದಕ್ಕೆ ನೀರನ್ನು ಹಾಕಿ ಬೇಯಿಸಬೇಕಾಗತ್ತೆ. ನೋಡಿರಿ, ಜಾಸ್ತಿ ನೀರನ್ನು ಹಾಕಿದ್ವಿ ಅಂತಂದರೆ ಕುಕ್ಕರಿಂದ ಹೊರಕ್ಕೆ ಬಂದುಬಿಡುತ್ತೆ. ನಾವು ಕಡಿಮೆ ನೀರು ಹಾಕಿದ್ರೇ ಒಳೆ ಹರಿದಂಗೆ ಹರಿಯುತ್ತೆ ಕೂಗ್ಬೇಕಾರೆ. ಹಂಗಾಗಿ ಇಲ್ಲಿ ನಾನು 3.5 ಬಟ್ಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಆಯಿತಾ? ಈಗ 2 ಬಟ್ಲು ಅಕ್ಕಿ ಮತ್ತು ಬೇಳೆ ಇದೆಯಲ್ಲ, ಅದಕ್ಕೆ 3.5 ಬಟ್ಲು ನೀರು. 3.5ಯಿಂದ 4 ಸಾಕು, ಅದಕ್ಕಿಂತ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಅಷ್ಟು ನೀರನ್ನು ಹಾಕಿದ್ದಾದಮೇಲೆ ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ. ತುಪ್ಪ ಜಾಸ್ತಿ ಹಾಕಬಾರ್ದು, ತುಪ್ಪ ಸ್ವಲ್ಪ ಹಾಕಬೇಕಷ್ಟೆ. ಆಮೇಲೆ ಸ್ವಲ್ಪ ಉಪ್ಪು. ತುಪ್ಪ ಮತ್ತು ಉಪ್ಪನ್ನು ಹಾಕಿದಾದಮೇಲೆ ಇದನ್ನು ಒಲೆ ಮೇಲಿಟ್ಟು ಕೂಗಿಸ್ಬೇಕಾಗತ್ತೆ. ನೋಡಿ, ಇದನ್ನು ಜೋರು ಇಟ್ಟು, ಅಂದರೆ ಕುಕ್ಕರ್ನ ತಳ ಎಷ್ಟಿರುತ್ತೋ ಅದಕ್ಕೆ ಸರಿಸಮವಾಗಿ ಉರಿನ ಇಟ್ಬಿಟ್ಟು ಒಂದು 4 ಕೂಗನ್ನು ಕೂಗಿಸ್ಕೋಬೇಕಾಗತ್ತೆ. ಸಾಕು, 4 ಕೂಗು, ಅದಕ್ಕಿಂತ ಜಾಸ್ತಿ ಏನು ಕೂಗ್ಸೋದು ಬೇಡ. ನೀವು ಸಣ್ಣ ಉರಿ ಇಟ್ಬಿಟ್ಟು 4 ಕೂಗು ಕೂಗಿಸಿದ್ರಿ ಅಂತಂದರೆ ಪೂರ್ತಿ ನಿಚ್ಚಳಾಗಿ ನುಣ್ಣಗಾಗಿ ಹೋಗ್ಬಿಡುತ್ತೆ. ಹಂಗಾಗಿ ಉರಿನ ಜಾಸ್ತಿ ಇಟ್ಟು 4 ಕೂಗನ್ನು ಕೂಗಿಸ್ಬೇಕು. ನೋಡಿರಿ, ಇಷ್ಟು ಉರಿ ಇಟ್ಟಿದ್ದೀನಿ. ತೀರಾ ಅದು ಪಾತ್ರೆ ತಳ ಬಿಟ್ಟು ಹೊರಗೆ ಬರೋಂಗೆ ಇಡಬಾರ್ದು. ತಳ ಎಷ್ಟಿದೆಯೋ ಅದಕ್ಕೆ ಸರಿಸಮಾನವಾಗಿ ಉರಿ ಇಟ್ಬಿಟ್ಟು 4 ಕೂಗನ್ನು ಕೂಗಿಸ್ಕೋಬೇಕು. ನಾನು 4 ಕೂಗು ತೋರಿಸಿಲ್ಲ, ಇಲ್ಲಿ ನಿಮಗೆ ಹೇಳ್ತಿರೋದು. 4 ಕೂಗನ್ನು ಕೂಗಿಸ್ಕೊಡ್ರಿ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದ್ದಾದಮೇಲೆ ನೋಡಿರಿ, ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದೈತೆ ಅಂತೇಳಿ. ಚೆನ್ನಾಗಿ ಬೆಂದಿದೆ. ನಿಮಗೇನಾದ್ರೂ ಈ ಪೊಂಗಲ್ಲು ತುಂಬ ನುಣ್ಣಗಿರಬೇಕು ಅನ್ನೋದಾದರೆ ನೀವು ಜಾಸ್ತಿ ಮಸಿಬೋದು ಇಲ್ಲಿ. ಇಲ್ಲ ನಮ್ಗೆ ಸ್ವಲ್ಪ ಅದು ಹೆಸ್ರು ಕಾಳು ಇರಬೇಕು, ಅಕ್ಕಿ ಕಾಳು ಇರಬೇಕು ಅಂತಕ್ಕಂಥವ್ರು ಜಾಸ್ತಿ ಮಸಿಯೋಕ್ಕೆ ಹೋಗ್ಬಿಡ್ರಿ. ಹೆಸ್ರು ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ನಿಮ್ಗೊಂದು ತೋರಿಸ್ತೀನಿ. 1-2 ಕಾಳು ತೊಗೊಂಡು ಹಿಂಗೆ ಕೈ 1-2 ಬೆಳ್ಳಲ್ಲಿ ಹಿಂಗೆ ಒಂಚೂರು ಹಿಂಗೆ ಅಂದ್ರಿ ಅಂತಂದರೆ ನುಣ್ಣಗಾಗಬೇಕು, ಗಂಧ ಆದಂಗೆ. ಆವಾಗ ಚೆನ್ನಾಗಿ ಬೆಂದಿದೆ ಅಂತೇಳಿ. ಒಂದು ಪಕ್ಷ ಏನಾದ್ರೂ ಸರಿಯಾಗಿ ಬೆಂದಿಲ್ಲ, ತುಂಬ ಕಾಳು ಐತಪ್ಪ ಅಂದರೆ ಇನ್ನೊಂದು ತೊಟ್ಟು ನೀರು ಹಾಕ್ಬಿಟ್ಟು ಇನ್ನೊಂದು ಕೂಗು ಕೂಗಿಸ್ಕೊಳ್ರಿ. ನೋಡಿರಿ, ಸಾಮಾನ್ಯ 4 ಕೂಗಿಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ಏನು ಆ ಥರ ಏನು ಇದಾಗಲ್ಲ. ನೋಡಿರಿ, ಈ ಥರ ಬೆಂದಿದ್ದಾದಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಅದೇ ಬಟ್ಲಲ್ಲಿ 4 ಬಟ್ಲಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಅಂದರೆ ಮಳ್ಳ ಥರ ಬಿಸಿ ಮಾಡ್ಕೋಬೇಕು. 4 ಬಟ್ಲು ನಾವು ನೋಡಿರಿ, ಈ ಥರ ಒಂದು ಬಟ್ಲು ಅಥವಾ ಲೋಟ ತೊಗೊಂಡಿರ್ತೀರಲ್ಲ, ಅದೇ ಅಳತೆ ನಾನು ನಿಮಗೆ ಹೇಳ್ತಾ ಇರೋದು. ಹಂಗಾಗಿ ಆ ಬಟ್ಲನ್ನು ಹಂಗೆ ಮುಸ್ರೆ ಕುನ್ನಕ್ಕೆ ಹಾಕ್ಬೇಡ್ರಿ, ಹಂಗೆ ಇಟ್ಕೊಂಡಿರಿ ಜೊತೆಗೆ ಕೊನೆ ತನಕನೂ. ಈಗ ಚೆನ್ನಾಗಿ ನೀರು ಮಳ್ಳ ಥರ ಬಿಸಿ ಆದಮೇಲೆ ನಾವಿಲ್ಲೇನು ಬೇಯಿಸಿಟ್ಕೊಂಡಿದ್ದೀವಿ ಅಕ್ಕಿ ಮತ್ತು ಹೆಸರು ಬೇಳೆನ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸತಿ ಚೆನ್ನಾಗಿ ಹಿಂಗೆ ಗೂರಾಡಬೇಕು. ಒಂದೇ ಸತಿ ಅಷ್ಟು ನೀರು ಹಾಕ್ಕೊಂಡು ಗೂರಾಡ್ತೀವಿ ಅಂತಂದರೆ ಏನಾದರೂ ಸ್ವಲ್ಪ ಮುದ್ದೆ ಅನ್ನಂಗೆ ಆಗಿತ್ತು ಅನ್ನೋದಾದರೆ ಅದು ಮತ್ತೆ ನಿಮಗೆ ಕಷ್ಟ ಆಗುತ್ತೆ ಅದನ್ನ ನೊರಿಯೋದಕ್ಕೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಇನ್ನೊಂದು ಸತಿ ಎಲ್ಲ ಚೆನ್ನಾಗಿ ಹದಗೊಳಿಸ್ಕೊಂಡ್ಮೇಲೆ ಉಳಿದಿರೋ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂದು ಸತಿ ಗೂರಾಡ್ರಿ.
ಇದನ್ನ ಚೆನ್ನಾಗಿ ಗೂರಾಡ್ಕೊಂಡು ಇದನ್ನ ಮಾಡಿದಾದ್ಮೇಲೆ ಇದನ್ನ ಆ ಕಡೆಗೆ ಇಕ್ಕಿ, ಇವಾಗ ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆಗೆ ಏನೇನು ಕೊಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ನಾನು ಏನು ಹೇಳ್ತೀನಿ ಇದನ್ನು ಯಾವುದನ್ನು ಕೂಡ ಒಂಚೂರು ಕೂಡ ನೀವು ತಪ್ಪದಂಗೆ ಮಾಡಿದ್ರಿ ಅಂತಂದರೆ ಭಾಳ ಚೆನ್ನಾಗಿ ಬರುತ್ತೆ. ಯಾವುದೂ ಕೂಡ ತಪ್ಸೋಕೆ ಹೋಗ್ಬೇಡ್ರಿ. ನಾನು ಏನು ಹೇಳಿದ್ದೀನಿ ಅಷ್ಟೇ ಅಳತೆಯಲ್ಲಿ ಮಾಡಿ. ಈಗ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿರಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ತುಪ್ಪವನ್ನು ತಗೊಂಡು ಅದೇ ಕುಕ್ಕರ್ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಎಣ್ಣೆ, ಸ್ವಲ್ಪ ಎಣ್ಣೆನೂ ಹಾಕಬೇಕು. ಬರೀ ತುಪ್ಪ ಹಾಕಬಾರ್ದು. ಅದ್ರ ಜೊತೆ ಸ್ವಲ್ಪ ಎಣ್ಣೆನೂ ಹಾಕಬೇಕು. ಎಣ್ಣೆ ಅಳತೆ ಹೇಳ್ಬೇಕಂತಂದರೆ ಅದೇ ಬಟ್ಲೊಂದು ಕಾಲು ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡ್ರೆ ನಡೆಯುತ್ತೆ. ಈಗ ಇದು ಬಿಸಿ ಆದಮೇಲೆ, ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನೋಡಿರಿ, ಒಗ್ಗರಣೆಗೆ ಗೋಡಂಬಿ, ಸ್ವಲ್ಪ ಇಂಗು, ಸ್ವಲ್ಪ ಹಸಿಶುಂಠಿನ ತುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಒಂದೆರಡು ಹಸಿಮೆಣಸಿಕಾಯಿನ ಹಿಂಗೆ ಅಡ್ಡಡ್ಡ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಷ್ಟೇ ಬೇಕಾದ ನೋಡಿರಿ, ಇಷ್ಟೇ ಸಾಕು, ಮತ್ತಿನ್ನೇನು ಬೇಡ. ಇವಾಗ ಸ್ವಲ್ಪ ಅದು ಬಿಸಿ ಆಗಿದ್ದಾದಮೇಲೆ ಮೊದಲು ಜೀರಿಗೆ ಹಾಕಬೇಕು. ಜೀರಿಗೆ ಹಾಕ್ತಿದ್ದಂಗೆ ಸ್ವಲ್ಪ ನೊರೆ ಬರುತ್ತೆ ಬುರುಗ್ನಂಗೆ. ಅದು ಬಂದ ಮೇಲೆ ಹಿಂದೆ ಗುಟಲೇ ಕಾಳುಮೆಣಸು ಹಾಕಬೇಕು. ಈಗ ಕಾಳುಮೆಣಸು ಹಾಕ್ರಿ. ಆಮೇಲಿಂದ ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೀವಿ ಸ್ವಲ್ಪ, ಇದನ್ನು ಇದಕ್ಕೆ ಹಾಕ್ರಿ. ಈಗ ಗೋಡಂಬಿನೂ ಹಾಕಿಬಿಡ್ರಿ. ಹಿಡಿ ಗೋಡಂಬಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬೇಳೆ ಆಗಿದ್ದರೆ ಅವನ್ನು ಹಾಕ್ಬೋದು, ಏನೂ ತೊಂದರೆ ಇಲ್ಲ. ತೀರಾ ಸಣ್ಣ ಸಣ್ಣಕ್ಕೆ ಮುರಿಯೋಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಗೋಡಂಬಿನ ಹಾಕಿದಾದಮೇಲೆ ಗೋಡಂಬಿ ಚೆನ್ನಾಗಿ ಗರಿ ಗರಿ ಆಗೋ ಥರ ಚೆನ್ನಾಗಿ ತುಪ್ಪದಲ್ಲೇ ಕರಿಬೇಕಾಗುತ್ತೆ. ಅವು ಸ್ವಲ್ಪ ಕೆಂಪು ಹತ್ತಬೇಕು. ಸಣ್ಣ ಉರಿನಲ್ಲೇ ಈ ಒಗ್ಗರಣೆ ಕೊಡಬೇಕು. ಉರಿ ಜಾಸ್ತಿ ಇಟ್ಕೊಂಡ್ವಿ ಅಂತಂದರೆ ಜೀರಿಗೆ ಅವೆಲ್ಲ ಸೀದು ಬಿಡ್ತವೆ. ಹಾಗಾಗಿ ಸಣ್ಣ ಉರಿನಲ್ಲೇ ಒಗ್ಗರಣೆ ಕೊಡಬೇಕು. ಗೋಡಂಬಿ ಸ್ವಲ್ಪ ಕೆಂಪಗಾದವು ಅಂತಂದರೆ ಸಾಕು, ಅವು ಗರಿ ಗರಿ ಆಗಿಬಿಡ್ತವೆ. ಈಗ ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಅಷ್ಟೇ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಪಟ ಅಂತ ಜಾಸ್ತಿ ಪಟ 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 ಅಂತೈತೆ. ಆಮೇಲಿಂದ ಸ್ಟವ್ ಆಫ್ ಮಾಡಿಬಿಟ್ಟು ನಾವಿಲ್ಲಿ ಏನು ಹಿಂಗಿರುತ್ತಲ್ಲ, ಹಿಂಗೆ ಹಾಕ್ಬೇಕು. ಸ್ವಲ್ಪ ಹಿಂಗೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಒಂದಿಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಸಾಕು, ಅದನ್ನು ಕಾದಿರುತ್ತಲ್ಲ ತುಪ್ಪ, ಅದಕ್ಕೇ ಅದು ಸರಿ ಹೋಗುತ್ತೆ. ಈಗ ಇಲ್ಲೇನು ನಾವು ಸ್ವಲ್ಪ ನೀರು ಹಾಕಿದ್ವಲ್ಲ, ಬಿಸಿನೀರು ಹಾಕಿದ್ದೆಲ್ಲ ಅದುಗೊಳಿಸ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಬೇಳೆ, ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಚೆನ್ನಾಗಿ ಗೂರಾಡ್ರಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ. ಆಮೇಲೆ ಸ್ಟವ್ ಹಚ್ಬಿಟ್ಟು ಒಂದು 2 ನಿಮಿಷ ಬಿಸಿ ಮಾಡಿದ್ರೆ ಸಾಕು. ಯಾಕಂದರೆ ನಾವು ಬಿಸಿನೀರು ಹಾಕಿರ್ತೀವಿ, ಬಿಸಿ ಇರುತ್ತೆ. ಹಾಗಾಗಿ ಭಾಳ ಹೊತ್ನಾಗ ಕುದಿಸ್ಬೇಕು ಅಂತಿಲ್ಲ. ಸರಿಯಾಗಿ ಒಂದು 2 ನಿಮಿಷ ನೀವು ಬಿಸಿ ಮಾಡಿದ್ರಿ ಅಂತಂದರೆ ತುಂಬ ರುಚಿಯಾಗಿರ್ತಕ್ಕಂಥ, ತುಂಬ ಸರಳವಾದ ಪೊಂಗಲ್ಲು ಸಿದ್ಧವಾಯಿತು ಅಂತಲೇ ಅರ್ಥ. ಎಲ್ಲರೂ ನಿಜವಾಗ್ಲೂ ನೀವು ಏನಂತೀರೇನೋ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೂ ಕೂಡ ನೀವು ಮಾಡಿಕೊಡ್ಬೋದು. ಸ್ವಲ್ಪ ಉಪ್ಪಿನ ನಮಗೆ ಗೊತ್ತಿರುತ್ತಲ್ಲ, ಹೆಚ್ಚು ಕಡಿಮೆ, ಜಾಸ್ತಿನೋ ಕಮ್ಮಿನೋ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಡ್ರಿ. ನೀವು ಇದನ್ನ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಕ್ಕೂ ಹಾಕಿ ಕಳಿಸ್ಬೋದು. ಮನೇಲಿ ನೀವು ಮಾಡ್ಕೊಂಡು ತಿನ್ಬೋದು, ಎಲ್ಲರಿಗೂ ಮಾಡಿಕೊಡ್ಬೋದು. ಈ ಒಂದು ಪಾಕವಿಧಾನ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ, ಆಯಿತಾ? ನೀವು ಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋಬೋದು. ನಾನು ಅರಿಶಿನ ಪುಡಿ ಹಾಕಿಲ್ಲ. ಒಂದು ಸತಿ ಹಾಕ್ದಂಗೆ ಮಾಡಿರಿ, ಚೆನ್ನಾಗಿರುತ್ತೆ. ಒಂಥರ ಭಾಳ ಸರಳವಾಗಿ, ಏನೋ ಒಂಥರ ಒಂದೇ ಥರ ತಿಂದು ಬೇಜಾರಾಗಿದ್ದಾಗ ಇಂಥದ್ದು ಒಂಥರ ವಿಭಿನ್ನವಾಗಿ ಮಾಡ್ಕೋಬೇಕು. ಸರಿ, ಆಯಿತು. ಧನ್ಯವಾದಗಳು. ನಾನು ಮತ್ತೆ ಸಿಗ್ತೀನಂತೆ. ನಮಸ್ತೆ.